ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಸ್ನೇಹಿತರೆ, ಎಲ್ಲರಿಗೂ ಗುರುವಾರದ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂತಹ ಶ್ರೀ ಮಹರ್ಷಿ ವೇದವ್ಯಾಸರು ರಚಿಸಿರುವಂಥ ಶ್ರೀ ನರಸಿಂಹ ದ್ವಾದಶ ನಾಮ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ. ಭಗವಾನ್ ನರಸಿಂಹನ 12 ಮಂಗಳಕರ ನಾಮಗಳನ್ನು ಒಳಗೊಂಡಿರುವಂಥ ಅತ್ಯಂತ ಶಕ್ತಿಶಾಲಿಯಾದ ಒಂದು ಸ್ತೋತ್ರ. ಈ ಸ್ತೋತ್ರವನ್ನು ನಿತ್ಯ ಪಠಣದಿಂದ ಭಕ್ತರ ಭಯವನ್ನು ನಿವಾರಿಸಿ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತವು, ಸಕಲ ಸಂಕಷ್ಟಗಳಿಂದ ರಕ್ಷಣೆ ನೀಡ್ತಾರಂಥ ನರಸಿಂಹಸ್ವಾಮಿ. ಈ ಸ್ತೋತ್ರವನ್ನು ಭಕ್ತಿಯಿಂದ 108 ಬಾರಿ ಯಾರು ಜಪಿಸ್ತಾರ ಅಂಥ ಭಕ್ತರು ತಾವು ಅಂದುಕೊಂಡ ವಾಂಛಿತ ಫಲಗಳನ್ನು ಅಂದರೆ ಇಷ್ಟಾರ್ಥಗಳನ್ನು ಸುಲಭವಾಗಿ ಪಡಿತಾರಂಥ. ಸ್ನೇಹಿತರೆ, ಎಷ್ಟೋ ಜನ ಗೌರ್ಮೆಂಟ್ ಜಾಬ್ಗೆ ಅರ್ಜಿ ಹಾಕಿರ್ತೀರಿ, ಬರೋಂಗಿಲ್ಲ, ಎಷ್ಟು ಕಷ್ಟಪಟ್ಟರೂ ಬರ್ತಿರಂಗಿಲ್ಲಲ್ಲ. ಭಕ್ತಿ ಶ್ರದ್ಧೆಯಿಂದ ಈ ಒಂದು ಸ್ತೋತ್ರವನ್ನು 108 ಬಾರಿ ಪ್ರಟಿಸ್ಕೊತ ಬರ್ರಿ, ನಿಮಗೆ ಗ್ಯಾರಂಟಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸ್ನೇಹಿತರೆ. ಮತ್ತು ಕೋರ್ಟು ಕಚೇರಿ ಅಂದರೆ ನ್ಯಾಯಾಲಯದ ವ್ಯವಹಾರಗಳಲ್ಲಿ ಜಯ ಮತ್ತು ಯಶಸ್ಸು ನಮಗೆ ಸಿಗುತ್ತಂತ. ಎಲ್ಲ ಕೆಲಸದಲ್ಲಿ ನಮಗೆ ಅತ್ಯುನ್ನತ ಕೀರ್ತಿ ಲಭಿಸ್ತೈತಂತ ಸ್ನೇಹಿತರೆ. ನಿಮ್ದು ಯಾವುದೋ ಕೋರ್ಟ್ ಕಚೇರಿ ಕೆಲಸ ಐತಪ್ಪ, ನಾನು ಏನು ಮಾಡೋದು, ನನಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ನಮ್ಮಂತೆ ಆಗವಲ್ದು ಅಂತ ಅಂದಾಗ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯವಾಗಿ 108 ಬಾರಿ ಪಠಿಸ್ರಿ. ಯಾರಿಗೆಲ್ಲ ದೀರ್ಘವಾದಂಥ ಒಂದು ಸಮಸ್ಯೆ ಐತಿ ಅಥವಾ ನಮಗೆ ಭಾಳ ದೊಡ್ಡ ಇಚ್ಛೆ ಐತಿ 108 ಬಾರಿ ಪಠಿಸ್ಬೇಕು. ಯಾಕಂತಂದ್ರೆ ಈಗ ಈ ಕಲಿಯುಗದೊಳಗೆ ವರ್ಷಾನುಗಟ್ಲೆ ಎಷ್ಟೋ ವ್ರತ ತಪಸ್ಸು ಏನು ಮಾಡಿದ್ರೂ ಸಿಗಲಾರ್ದಂಥದ್ದು 108 ಬಾರಿ ಈ ಒಂದು ಭಗವಂತನ ನಾಮಸ್ಮರಣೆ ನಾಮಗಳನ್ನು ಹೇಳ್ಕೊಂಡ್ರೆ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು? ಎಷ್ಟೋ ವರ್ಷಾನುಗಟ್ಲೆ ತಪಸ್ಸನ್ನು ಮಾಡಿ ಭಗವಂತನನ್ನು ಹೋಲಿಸ್ಕೊತಿದ್ರು. ಅಷ್ಟು ಕಠಿಣವಾದಂಥದ್ದಂತೂ ಅಲ್ಲ. ಪ್ರತಿನಿತ್ಯವಾಗಿ ಭಕ್ತಿ ಶ್ರದ್ಧೆಯಿಂದ ಸ್ನಾನ ಮಾಡಿ ದೇವ್ರ ಮನೆಯೊಳಗೆ ಕುಂತ್ಕೊಂಡು 108 ಬಾರಿ ಪಠಿಸಿ ನಿಮ್ಮ ಸರ್ವ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊರಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಈ ಒಂದು ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸೋದ್ರಿಂದ ಸಕಲ ಪಾಪಗಳು ನಾಶವಾಗ್ತವು ಮತ್ತು ಕ್ಷಯರೋಗದಂಥ ಕುಷ್ಠರೋಗದಂತಹ ಮಹಾ ದೀರ್ಘಕಾಲಿಕ ಕಾಯಿಲೆಗಳು ನಿವಾರಣೆ ಆಗ್ತವಂತ ಅಂಥ ಅದ್ಭುತವಾಗಿರುವಂಥ ಸ್ತೋತ್ರ ಸ್ನೇಹಿತರೆ. ತಪ್ಪದೆ ಎಲ್ಲರೂ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಹೇಳಿಕೊಂಡು ಆ ನರಸಿಂಹಸ್ವಾಮಿಯ ಅನುಗ್ರಹಕ್ಕೆ ಪಾತ್ರ ಆಗ್ರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಕೆಲವೊಬ್ಬರು ಕಮೆಂಟ್ ಮಾಡಿರ್ತೀರಿ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ರಿ ಅಂತ. ನೀವು ಈ ಒಂದು ವಿಡಿಯೋ ನೋಡುವಾಗ ಈ ಒಂದು ಸ್ತೋತ್ರವನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಟುಕೊಂಡು ಪ್ರತಿನಿತ್ಯವಾಗಿ ಹೇಳ್ಕೊರಿ ಅಂತ ಹೇಳ್ತೀನಿ. ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ ಈಗ. ಶ್ರೀ ನರಸಿಂಹ ದ್ವಾದಶ ನಾಮ ಸ್ತೋತ್ರ. ಅಶ್ಯ ಶ್ರೀ ನರಸಿಂಹ ದ್ವಾದಶ ನಾಮ ಸ್ತೋತ್ರ ಮಹಾಮಂತ್ರಸ್ಯ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಟಪ್ ಛಂದಃ ಶ್ರೀ ಲಕ್ಷ್ಮೀ ನರಸಿಂಹೋ ದೇವತಾ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥೆ ಜಪೇ ವಿನಿಯೋಗಃ. ಪ್ರಥಮಂ ತು ಮಹಾಜ್ವಾಲೋ ದ್ವಿತೀಯಂ ತು ಉಗ್ರಕೇಸರಿ ತೃತೀಯಂ ವಜ್ರದಂಶ್ಚ ಚತುರ್ಥಂ ತು ವಿಶಾರದಃ ಪಂಚಮಂ ನಾರಸಿಂಹಂಚ ಷಷ್ಠ ಕಶ್ಯಪಮರ್ದನಃ ಸಪ್ತಮೋ ಯಾತು ಹಂತಾ ಚ ಅಷ್ಟಮೋ ದೇವವಲ್ಲಭಃ ತತಃ ಪ್ರಹ್ಲಾದವರದೋ ದಶಮೋऽನಂತಹಸ್ತಕಃ ಏಕಾದಶೋ ಮಹಾರುದ್ರ ದ್ವಾದಶೋ ದಾರುಣಸ್ತಥಾ ದ್ವಾದಶೈತಾನಿ ನಾಮಾನಿ ನರಸಿಂಹಸ್ಯ ಮಹಾತ್ಮನಃ ಮಂತ್ರರಾಜ ಇತಿ ಪ್ರೋಕ್ತಂ ಸರ್ವಪಾಪವಿನಾಶನಂ ಕ್ಷಯಾಪಸ್ಮಾರಕುಷ್ಠಾದಿ ತಾಪಜ್ವರನಿವಾರಣಂ ರಾಜದ್ವಾರೆ ಮಹಾಘೋರೆ ಸಂಗ್ರಾಮೇ ಚ ಜಲಾಂತರೆ ಗಿರಿಗಹ್ವಾರಕಾರಣ್ಯೆ ವ್ಯಾಘ್ರಚೋರಾಮಯಾದಿಷು ರಣೇ ಚ ಮರಣೇ ಚೈವ ಶಮದಂ ಪರಮಂ ಶುಭಂ ಶತಮಾವರ್ತಯೇದ್ಯಸ್ತು ಮುಚ್ಯತೆ ವ್ಯಾಧಿಬಂಧನಾತ್ ಆವರ್ತಯನ್ ಸಹಸ್ರಂ ತು ಲಭತೆ ವಾಂಛಿತಂ ಫಲಂ. ಇತಿ ಶ್ರೀ ನರಸಿಂಹ ದ್ವಾದಶ ನಾಮ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಮತ್ತು ಸರಳವಾಗಿರುವಂಥ ಸ್ತೋತ್ರ. ತಪ್ಪದೆ ಎಲ್ಲರೂ 108 ಬಾರಿ ಪಠಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ಕೊರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ ಸ್ನೇಹಿತರೆ.